ಮನೆ ಸಂಸ್ಕಾರ ಇದರಲ್ಲಿದೆಯೇ ಹೊರತು ಈ ತುಂಡು ಬಟ್ಟೆಲಿಲ್ಲ. ಇದು ಬ್ರಾಂಡೆಡ್ ಬಟ್ಟೆ, ನೀವು ಉಟ್ಕೊಳ್ಳೋ ಸೀರೆಗಿಂತನೂ ಕಾಸ್ಟ್ಲಿ. ಮಾತಾಡಿ. ಒಂದ್ ಸತ್ಯ ಹೇಳ್ತೀನಿ ಕೇಳಿ. ನಿಮ್ಗಳಿಗೆ ನಂತರ ಫಿಸಿಕ್ಕು ಇಲ್ಲ ಅಥವಾ ಫಿಗರು ಇಲ್ಲ. ಅಸಹ್ಯವಾಗಿ ಬಾಡಿ ಮೇಂಟೈನ್ ಮಾಡಿದ್ದೀರಾ, ಅದನ್ನ ಮುಚ್ಕೊಳ್ಳೋದಿಕ್ಕೆ ಅಂತ ಸೀರೆನ್ ಸುತ್ಕೊಳ್ತೀರಾ. ನನ್ಗೆ ಬ್ಯೂಟಿ ಅನ್ನೋದು ಬೈ ಬರ್ತ್ ಬಂದಿದೆ, ಅದಕ್ಕೆ ನಾನು ಈ ತರ ಡ್ರೆಸ್ ಹಾಕೊಳ್ಳೋದು. ಅದೇ ನಿಮ್ ಸೊಸೆ ನೋಡಿ, ಹೊಡಿಯೋ ಕೋಲ್ ತರ ಇದ್ದಾಳೆ, ಅದಕ್ಕೆ ಸೀರೆ ಇಷ್ಟಪಡ್ತಾಳೆ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ ವೀಕ್ನೆಸ್ ನ ಮುಚ್ಕೊಳ್ಳೋದಕ್ಕೆ ಈ ಸೀರೆ, ಅದನ್ನ ಕವರ್ ಮಾಡೋದಕ್ಕೆ ಈ ಸಂಸ್ಕಾರ ಅನ್ನೋ ಪದ, ಅಷ್ಟೇ ತಾನೆ? ಆ ಸೀರೆಗಿರೋ ಯೋಗ್ಯತೆ ನಿಮ್ಮ ಈ ತುಂಡು ಬಟ್ಟೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್, ದೇಹಕ್ಕೆ ಬಟ್ಟೆ ಹಾಕೋದು ಮನುಷ್ಯನಿಗೆ ಶೀತ ಮತ್ತು ಉಷ್ಣದಿಂದ ಕಾಪಾಡೋದಕ್ಕೆ, ಅಲಂಕಾರಕ್ಕಲ್ಲ. ಅದು ದೇಹನ ಮುಚ್ಚೋ ಬಟ್ಟೆ ಆಗಿದ್ರೆ ಸಾಕು ಮೇಡಮ್. ಮುಚ್ಚೋ ದೇಹನ ವಾತಾವರಣಕ್ಕೆ ಬಿಚ್ಚಿಟ್ರೆ ಅನಾರೋಗ್ಯ ಹುಡ್ಕೊಂಡು ಬರುತ್ತೆ. ಆ ಕಾರಣಕ್ಕೆ ನನ್ ಡ್ರೆಸ್ಸಿಗೆ ಯೋಗ್ಯತೆ ಎಲ್ಲ ಹೇಳ್ತಿದ್ಯಾ? ಇಲ್ಲ, ಖಂಡಿತ ಇಲ್ಲ. ನೋಡಿ ಮೇಡಮ್, ನಿಮ್ ಡ್ರೆಸ್ ಇವತ್ತು ನೀವು ಹಾಕ್ತೀರಾ, ನಾಳೆ ದಪ್ಪ ಆಗ್ತೀರಾ, ಅವಾಗ ಫಿಟ್ ಆಗಿಲ್ಲ ಅಂತ ಮೂಲೆಗೆ ಎಸಿತೀರಾ, ಸಣ್ಣ ಆಗ್ತೀರಾ, ಲೂಸ್ ಆಯ್ತು ಅಂತ ಮೂಲೆಗೆ ಎಸಿತೀರಾ, ಕೊನೆಗೆ ಮೂಲೆಗೆ ಹೋಗಿ ಬೀಳುತ್ತಾನೆ. ಅದೇ ಆ ಸೀರೆ ಇದೆಯಲ್ಲ, ಅದನ್ನ ಇವತ್ತು ತಗೋತೀರಾ, ನಾಳೆ ಹಾಕ್ತೀರಾ, 10 ದಿವಸ ಆದ್ಮೇಲೆ ಹಾಕ್ತೀರಾ, 10 ವರ್ಷ ಆದ್ಮೇಲೆ ಹಾಕ್ತೀರಾ, 20 ವರ್ಷ ಆದ್ಮೇಲೆ ಹಾಕ್ತೀರಾ, ದಪ್ಪ ಆದ್ರೂ ಹಾಕ್ತೀರಾ, ಸಣ್ಣ ಆದ್ರೂ ಹಾಕ್ತೀರಾ, ಯಾವಾಗ ಬೇಕಾದ್ರೆ ಹಾಕ್ತೀರಾ. ನಮ್ಮ ಅಜ್ಜಿ ಹುಟ್ಟಿರೋ ಸೀರೆ ಇದೆಯಲ್ಲ, ಇದು ಅವರ ಮುತ್ತಜ್ಜಿ ಅವ್ರಿಗೆ ಕೊಟ್ಟಿದ್ದು. ಅಮ್ಮ ಹುಟ್ಟಿರೋ ಸೀರೆ ಅಜ್ಜಿ ಅವ್ರಿಗೆ ಕೊಟ್ಟಿದ್ದು. ಅತ್ತಿಗೆ ಹುಟ್ಟಿರೋ ಸೀರೆ ಅಮ್ಮ ಅವ್ರಿಗೆ ಕೊಟ್ಟಿದ್ದು. ಶ್ರುತಿದು ಚೂಡಿದಾರ್ ಕಾಣ್ತಾ ಇದೆಯಲ್ಲ, ಅದು ಅಮ್ಮನ ಸೀರೆ ಬಾರ್ಡರ್ ಮಾಡ್ರ. ಹೀಗೆ ತಲೆ ತಲಾಂತರದಿಂದ ಸೀರೆ ಜೊತೆಗೆ ಪ್ರೀತಿನೂ ಹರ್ಕೊಂಡು ಬರುತ್ತೆ ಮೇಡಮ್. ಅದು ಸಂಸ್ಕೃತಿ ಮೇಡಮ್. ಒಂದು ಸೀರೆಯನ್ನ ನೀವು ಹಾಕ್ಬೋದು, ಬೇರೆಯವ್ರಿಗೂ ಕೊಡ್ಬೋದು, ಅಳತೆ ವ್ಯತ್ಯಾಸ ಬರಲ್ಲ. ಆದ್ರೆ ನಿಮ್ ಡ್ರೆಸ್ ನಿಮ್ದು, ನಿಮ್ಗೆ ಫಿಕ್ಸು, ನಿಮ್ಗೆ ಫಿಟ್ಟು, ನೀವೇ ಹಾಕ್ಬೇಕು ಅಂತ ಒಂದು ಅಂಡರ್ಲೈನ್ ಹಾಕೊಂಡು ಬಂದ್ಬಿಟ್ರತ್ತೆ. ಅಲ್ಲಿ ಸ್ವಾರ್ಥ ಇರುತ್ತೆ ಮೇಡಮ್. ಈ ಯೂಸ್ ಅಂಡ್ ಥ್ರೋ ಕಲ್ಚರ್ ಏನಿದೆ, ಅದು ಸರಿ ಇಲ್ಲ ಮೇಡಮ್. ನಿಮ್ಗೆ ಅದು ಸಂಸ್ಕಾರ ಹೇಳ್ಕೊಡಲ್ಲ. ಈ ಸೀರೆ ಇದೆಯಲ್ಲ, ಕೊಡಮೆ ಮೇಡಮ್, ಇದನ್ನ ಉಟ್ರೆ ಉಡುಗೆ ಆಗುತ್ತೆ, ಹೊತ್ಕೊಂಡ್ರೆ ಕಂಬಳಿ ಆಗುತ್ತೆ, ಹಾಸಿದ್ರೆ ಬೆಡ್ಶೀಟ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ತಾಯಂದ್ರು ಮಕ್ಕಳಿಗೆ ತಲೆ ಒರೆಸೋ ಟವಲ್ ಆಗುತ್ತೆ, ಮೂತಿ ಒರೆಸೋ ಕರ್ಚೀಫ್ ಆಗುತ್ತೆ. ಮೇಡಮ್, ಈ ಸೀರೆ ಬಾರ್ಡರ್ದು ಸುರುಳಿ ಸುತ್ತಿ ಕಿವಿಗೆ ಹಾಕಿದ್ರೆ ನ್ಯಾಚುರಲ್ ಇಯರ್ಬಡ್ಸ್ ಆಗುತ್ತೆ, ಮಕ್ಕಳನ್ನ ತೂಗೋ ಜೋಕಾಲಿ ಆಗುತ್ತೆ, ಮಡಲ್ ತುಂಬೋ ಗಂಟಾಗುತ್ತೆ, ತಾಯಿಯ ನೆನಪಿನ ನಂಟಾಗುತ್ತೆ, ಕೊನೆಗೆ ನಾವು ಮಲಗೋ ಬಂತೆ ಆಗುತ್ತೆ. ಮೇಡಮ್, ಎಲ್ರಿಗೂ ಸಲ್ಲೋ ಈ ಸೀರೆ ಸಂಸ್ಕಾರ ನಿಮ್ಮ ಡ್ರೆಸ್ಸಿನ ಸಿಗುತ್ತಾ ಮೇಡಮ್? ಆಮೇಲೆ ಅದೇನೋ ಅಂದ್ರಲ್ಲ, ಏನು ವೀಕ್ನೆಸ್ನ ಮುಚ್ಚಿಡೋದ? ಸೀರೆ ವೀಕ್ನೆಸ್ನ ಮುಚ್ಚಿಡೋ ಅಂತ ಮುಖವಾಡ ಅಲ್ಲ ಮೇಡಮ್. ಅದು ನಮ್ಮ ಭಾರತದ ಗ್ರೇಟ್ನೆಸ್ನ ತೋರಿಸುವಂತಹ ಸಾಂಸ್ಕೃತಿಕ ಸಂಕೇತ. ಮುತ್ತೈದರ ಬಾಗಿನದ ಬಂಧು, ಹಬ್ಬದ ಸಂಭ್ರಮದ ಫ್ರೆಂಡು, ಸೀರೆ ಸೆರಗ ಕಟ್ಟಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಸೀರೆ ಸೆರಗ್ ಬಿಟ್ರೆ ಅಲ್ಲಿ ಕಾಣ್ತಿರೋ ನಮ್ಮಮ್ಮ.